ಹೋಟೆಲ್ ಉದ್ಯಮದಲ್ಲಿರುವ ಹೊಸ ಅವಕಾಶಗಳನ್ನು ಸದುಪಯೋಗ ಮಾಡಿಕೊಳ್ಳಬೇಕೆಂದು ಕಾಪು ಕ್ಷೇತ್ರದ ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಅವರು ತಿಳಿಸಿದ್ದಾರೆ. ಬಳ್ಳಾರಿ ಜಿಲ್ಲೆ ವಾಣಿಜ್ಯ ಹಾಗೂ ಕೈಗಾರಿಕಾ ಸಂಸ್ಥೆ, ಕರ್ನಾಟಕ ರಾಜ್ಯ ಹೋಟೆಲ್ ಸಂಘ ಹಾಗೂ ಬಳ್ಳಾರಿ ಜಿಲ್ಲಾ ಹೋಟೆಲ್ ಸಂಘದ ಸಹಯೋಗದಲ್ಲಿ ಬಳ್ಳಾರಿ ಜಿಲ್ಲೆ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಆಡಿಟೋರಿಯಂನಲ್ಲಿ ಶನಿವಾರ ನಡೆದ ಜಿಲ್ಲಾ ಸಮನ್ವಯ ಸಭೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಅವಕಾಶಗಳಿವೆ. ಈ ಅವಕಾಶಗಳನ್ನು ಬಳಸಿಕೊಂಡು ಉದ್ಯಮದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆಯಲು ಆಸಕ್ತಿ ಇರುವವರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿವಿಧ ಯೋಜನೆಗಳ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಕರ್ನಾಟಕ ರಾಜ್ಯ ಹೋಟೆಲ್ಗಳ ಸಂಘದ ಅಧ್ಯಕ್ಷರಾದ ಜಿಕೆ ಶೆಟ್ಟಿ ಮಾತನಾಡುತ್ತಾ, ರಾಜ್ಯದ ಎಲ್ಲ ಜಿಲ್ಲಾ ಸಂಘದಲ್ಲಿ ಈ ರೀತಿ ಕಾರ್ಯಕ್ರಮವನ್ನು ಆಯೋಜಿಸಿ ಉದ್ಯಮಗಳಿಗೆ ಪ್ರವಾಸೋದ್ಯಮದ ಪ್ರಯೋಜನಗಳನ್ನು ಬಳಸಿ ಅಭಿವೃದ್ಧಿಯತ್ತ ಮುನ್ನಡೆಸೋಣ ಎಂದರು. ಬಳ್ಳಾರಿ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಅಧ್ಯಕ್ಷರಾದ ಯಶವಂತರಾಜ್ ನಾಗರೆಡ್ಡಿ ಅವರು ಮುಖ್ಯ ಅತಿಥಿಗಳಾಗಿ ಕರ್ನಾಟಕದ ಹೋಟೆಲ್ ಉದ್ಯಮದ ಜೊತೆಯಲ್ಲಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಸಹಯೋಗದಲ್ಲಿ ಬಳ್ಳಾರಿಯಿಂದ ಶ್ರೀಕಾರ ಹಾಕಿರುವುದು ಅತ್ಯುತ್ತಮವಾದ ಬೆಳವಣಿಗೆ. ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮವನ್ನು ಉತ್ತೇಜಿಸಿ ಸ್ಥಳೀಯ ಆರ್ಥಿಕತೆಯಲ್ಲಿ ಬಲಪಡಿಸುವ ಅಗತ್ಯವಿದೆ. ಈ ನಿಟ್ಟಿನಲ್ಲಿ ಬಳ್ಳಾರಿ ಜಿಲ್ಲೆಯಾದ್ಯಂತ ಹೋಟೆಲ್ ಉದ್ಯಮಕ್ಕೆ ಅತ್ಯುತ್ತಮವಾದ ಅವಕಾಶಗಳಿವೆ ಎಂದರು. ಅಬಕಾರಿ ಇಲಾಖೆಯ ಆಯುಕ್ತ ಮಂಜುನಾಥ್ ಮತ್ತು ಜಿಎಸ್ಟಿ ಅಧಿಕಾರಿ ಜಿ ವಿಶ್ವನಾಥ್ ಇನ್ನಿತರರು ಹೋಟೆಲ್ ಉದ್ಯಮ ಹಾಗೂ ತೆರಿಗೆ ಇನ್ನಿತರೆಗಳ ಕುರಿತು ಮಾತನಾಡಿದರು. ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯ ಜಂಟಿ ನಿರ್ದೇಶಕರಾದ ಡಾಕ್ಟರ್ ಎಸ್ ತಿಪ್ಪೇಸ್ವಾಮಿ ಅವರು ಪ್ರವಾಸೋದ್ಯಮದ ಮತ್ತು ಹೋಟೆಲ್ ಉದ್ಯಮದ ಅವಕಾಶಗಳ ಕುರಿತು ಮಾತನಾಡಿದರು. ಬಳ್ಳಾರಿ ಜಿಲ್ಲಾ ಹೋಟೆಲ್ ಸಂಘದ ಗೌರವ ಕಾರ್ಯದರ್ಶಿ ವಿಕ್ರಮ್ ಪೋಲ್ ಅವರು ಸ್ವಾಗತ ಕೋರಿದರು. ರೂಪರಾಘವೇಂದ್ರ ಅವರು ಕಾರ್ಯಕ್ರಮ ನಿರೂಪಿಸಿದರು. ಬಳ್ಳಾರಿ ಜಿಲ್ಲಾ ಸಂಘದ ಅಧ್ಯಕ್ಷದ ಎಚ್.ಎ. ಮಧುಸೂದನ್ ವೇದಿಕೆಯಲ್ಲಿ ಬಳ್ಳಾರಿ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಹಿರಿಯ ಉಪಾಧ್ಯಕ್ಷರಾದ ಅವ್ಹಾರು ಮಂಜುನಾಥ್, ಬಳ್ಳಾರಿ ಜಿಲ್ಲಾ ಗೌರವ ಕಾರ್ಯದರ್ಶಿ ವಿಕ್ರಮ್ ಪೋಲಾ, ಕರ್ನಾಟಕ ರಾಜ್ಯ ಹೋಟೆಲ್ ಸಂಘದ ಗೌರವ ಕಾರ್ಯದರ್ಶಿಗಳಾದ ಎಂವಿ ರಾಘವೇಂದ್ರ ಆರ್ ವೇದಿಕೆಯಲ್ಲಿದ್ದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಉಪಾಧ್ಯಕ್ಷರುಗಳಾದ ಎಸ್ ದೊಡ್ಡನಗೌಡ, ಸ್ವಂತಗಿರಿಧರ ಗೌರವ, ಅಧ್ಯಕ್ಷರುಗಳಾದ ಕೆಸಿ ಸುರೇಶ್ ಬಾಬು, ಜಂಟಿ ಕಾರ್ಯದರ್ಶಿಗಳಾದ ಡಾಕ್ಟರ್ ಮರ್ಚೆಡ್, ಮಲ್ಲಿಕಾರ್ಜುನ ಗೌಡ, ವಿ ರಾಮಚಂದ್ರ ಪದಾಧಿಕಾರಿಗಳು, ಕಾರ್ಯಕಾರಿ ಸಮಿತಿ ಸದಸ್ಯರು, ಹೋಟೆಲ್ ಸಂಘದ ಸದಸ್ಯರು ಉಪಸ್ಥಿತರಿದ್ದರು. ಕೊನೆಗೆ ಈ ಬದುಕು ನಮ್ಮನ್ನು ಸನ್ಮಾನಿಸುತ್ತದೆ. ಮುಂದೆ ಕೂತಂದ ಹಿರಿಯರು ತುಂಬ ಕಷ್ಟಪಟ್ಟಿದ್ದಾರೆ, ಆದರೆ ಮಕ್ಕಳು ಆ ಫಲವನ್ನು ತಿಂತಿದ್ದಾರೆ ಇವತ್ತು. ಅದಕ್ಕೆ ಕುವೆಂಪು ಒಂದು ಕಡೆ ಬರೀತಾರೆ, ಬೆಳೆಯ ಕೊಯ್ಯುವನ್ನು ಬಿತ್ತಿದಾತನು ಪಾಪಕ್ಕೆ ಕಾರಣ, ವೃಕ್ಷ ಕಾರ್ಯಕ್ಕೆ ಬೀಜ ಕಾರಣ, ಪುಣ್ಯಕ್ಕೆ ಕಾರಣ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅದರ ನಡುವೆ ಒಂದು ಈ ರೀತಿಯ ಸಂಸ್ಥೆಗಳು ಮಾಡಿಕೊಂಡು ಈ ಸಮಾಜದ ಋಣವನ್ನು ಯಾವ ರೀತಿ ತೀರಿಸ್ಬೋದು ನಾವು, ಸಂಸ್ಥೆ ಯಾವುದೇ ಇರಲಿ ಯಾವ ರೀತಿ ತೀರಿಸ್ಬೋದು ನಾವು ಹೇಳ್ತಾರೆ. ಅನಿತ್ಯಾನಿ ಶರೀರಾನಿ ವಿಭವೋ ನೈವ ಶಾಶ್ವತ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ ಅಂತೇಳಿ ನಮ್ಮ ಪ್ರತಿ ಸಂಪಾದನೆಯಿಂದ ಒಂದು ಧರ್ಮ ಸಂಗ್ರಹ ಮಾರ್ಗ ಇರಬೇಕಂತೆ. ನಾನು ಈ ಶಾಲೆಯಲ್ಲಿ ಹೋಗಿ ಒಂದು ವಾಸವಿ ಸ್ಕೂಲಿಗೆ ಹೋಗಿದ್ದೆ. ಅಲ್ಲಿ ಹೇಳ್ತಾ ಬಂದೆ ನಾನು, ಫೈನಲಿ ವಿ ಆರ್ ಆನ್ಸರೇಬಲ್ ಟು ಅವರ್ ಆತ್ಮ. ಶಾಸಕನಾಗಿ ನಾನು ನನ್ನ ಆತ್ಮವನ್ನು ಕೇಳ್ಕೊಳ್ಬೇಕು, ವೆದರ್ ವಿ ಲೀವ್ಡ್ ಎ ರೈಟ್ಫುಲ್ ಲೈಫ್ ಆರ್ ರಾಂಗ್ಫುಲ್ ಲೈಫ್ ಅಂತೇಳಿ. ಒಬ್ಬ ಅಧಿಕಾರಿ ಕೇಳ್ಕೊಳ್ಬೇಕು, ಒಬ್ಬ ಸಂಘ ಸಂಸ್ಥೆಯ ಹಿರಿಯರು ಕೇಳ್ಕೊಳ್ಬೇಕು. ವಿ ಮಸ್ಟ್ ಬಿ ಏಬಲ್ ಟು ಆನ್ಸರ್, ಎಸ್ ಐ ಲೀವ್ಡ್ ಎ ರೈಟ್ಫುಲ್ ಲೈಫ್. ಯಾಕಂತ ಹೇಳಿದರೆ ಇವತ್ತು ಭಗವಂತ ನಮ್ಗೆ ಎಲ್ಲವನ್ನು ಕೊಟ್ಟಿದ್ದಾನೆ, ಆದರೆ ಎಲ್ಲೊಂದು ಕಡೆ ನೆಮ್ಮದಿಯನ್ನು ಕಳ್ಕೊಟ್ಟಿದ್ವಿ. ಎಲ್ಲವೂ ಸರಕಾಗಿಬಿಟ್ಟಿದ್ವಿ. ಹೇಳ್ತಾರೆ, ಮನಸ್ಸು ಮಾರುಕಟ್ಟೆಯಾಗಿದೆ, ಚಿಂತೆಗಳ ಸಂತೆಯಾಗಿದೆ, ಜಗ್ಗಾಟದ ಜಾತ್ರೆಯಾಗಿದೆ, ಪಾತಕಗಳ ಪಾತ್ರೆಯಾಗಿದೆ. ಹೀಗೆ ಬಗೆಹರಿದ ಲೆಕ್ಕ ಉತ್ತರ ಸಿಗದ ಪ್ರಶ್ನೆಗಳಲ್ಲಿ ನಮ್ಮ ಬದುಕೊಳ್ಳೋದು ಹೋಗ್ತಾ ಇದೆ. ಸ್ವಲ್ಪ ಯೋಚನೆ ಮಾಡಿ. ಮನುಕುಲ ಜೀತದಿಂದ ಕೂಲಿಯಿಂದ ಕೃಷಿ ಬದುಕಿಂದ ಆಧುನಿಕ ಬದುಕಿಗೆ ನಡೆದು ಬಂದ ಯಶೋಗಾಥೆ ಎಂದೇ ಒಂದು ರೋಚಕ ಇತಿಹಾಸ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಈ ಬದುಕು ಭಗವಂತನ ಪ್ರಸಾದ.